ಈ ಎಲ್ಲ ವಾಯು ಮಾಲಿನ್ಯವನ್ನು ನೋಡಿ ನನಗೆ ತುಂಬ ಬೇಸರವಾಗಿದೆ. ನನಗೆ ಗೊತ್ತು. ಖಾಸಗಿ ವಾಹನಗಳಿಂದ ಇಡೀ ನಗರವು ತುಂಬ ಕಲುಷಿತಗೊಂಡಿದೆ. ಹವಾಮಾನ ಬದಲಾವಣೆಯಿಂದ ಗಾಳಿಯನ್ನು ರಕ್ಷಿಸಲು ನಾವು ಏನಾದರೂ ಮಾಡಬಹುದೇ? ನಾನು ತಾಂತ್ರಿಕ ಪರಿಹಾರವನ್ನು ನಿರ್ಮಿಸಲು ಬಯಸುತ್ತೇನೆ. ಹಾಂ, ಅದು ಅದ್ಭುತವಾಗಿದೆ. ನಿನ್ನ ಪರಿಹಾರದ ಬಗ್ಗೆ ಇನ್ನಷ್ಟು ಹೇಳು. ಗೋವಾದಿಂದ ದೆಹಲಿಯಿಂದ ಒರಿಸ್ಸಾಗೆ ನಮ್ಮ ಪ್ರಯಾಣ ಮತ್ತು ನಾವು ನೋಡಿದ ಹವಾಮಾನ ಸಮಸ್ಯೆಗಳ ಬಗ್ಗೆ ಕಥೆಯನ್ನು ಹೇಳಲು ನಾನು ತಂತ್ರಜ್ಞಾನವನ್ನು ಬಳಸಲು ಬಯಸುತ್ತೇನೆ. ಖಚಿತವಾಗಿ. ನಾವು ವಸ್ತುಗಳನ್ನು ರಚಿಸಲು ಬ್ಲಾಕ್ಗಳನ್ನು ಬಳಸುವ ವಿಶೇಷ ಕಂಪ್ಯೂಟರ್ ಪ್ರೋಗ್ರಾಮ್ ಸ್ಕ್ರ್ಯಾಚನ್ನು ಬಳಸಬಹುದು. ಆದರೆ ಮೊದಲು ಪ್ರೋಗ್ರಾಮಿಂಗ್ ಎಂದರೇನು ಎಂದು ನಾನು ವಿವರಿಸುತ್ತೇನೆ. ಪ್ರೋಗ್ರಾಮಿಂಗ್ ಏನದು? ಚಿಂತಿಸಬೇಡ, ನಾನು ಅದನ್ನು ನಿನಗೆ ವಿವರಿಸುತ್ತೇನೆ. ನನ್ನೊಂದಿಗೆ ಬಾ. ಭಾರತದಲ್ಲಿ ಹಲವು ಭಾಷೆಗಳಿವೆ. ಜನರು ವಿವಿಧ ಸ್ಥಳಗಳಲ್ಲಿ ವಿಭಿನ್ನವಾಗಿ ಹಲೋ ಹೇಳುತ್ತಾರೆ. ನೀನು ಸುಖಮಾನೋ, ನಮಸ್ಕಾರ ಅಥವಾ ವನಕಂ ಬಗ್ಗೆ ಕೇಳಿದೆಯಾ? ಇಲ್ಲ, ನನಗೆ ಗೊತ್ತಿಲ್ಲ. ಅದರ ಅರ್ಥವೇನು? ಭಾರತದ ವಿವಿಧ ಭಾಷೆಗಳಲ್ಲಿ ನೀನು ಹೇಗಿದ್ದೀಯಾ ಎಂದು ಕೇಳಲು ಅವು ವಿಭಿನ್ನ ಮಾರ್ಗಗಳಾಗಿವೆ. ಈ ಪದಗಳು ನನಗೆ ತಿಳಿದಿಲ್ಲದಿದ್ದರೆ ನಾನು ಏನು ಮಾಡಬೇಕು? ಯಾರಾದರೂ ನಿನಗೆ ಗೊತ್ತಿಲ್ಲದ ಶುಭಾಶಯಗಳನ್ನು ಹೇಳಿದರೆ ನಿನಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳಲು ನೀನು ಅವರನ್ನು ಕೇಳಬಹುದು. ಮಾತನಾಡಲು ನಿನ್ನದೇ ಸೀಕ್ರೆಟ್ ಕೋಡ್ ಮಾಡಿಕೊಂಡಂತೆ. ಧನ್ಯವಾದಗಳು ಮಾಯಾ, ನನಗೆ ಸುಲಭವಾಗಿ ಅರ್ಥವಾಯಿತು. ಈಗ ಕಂಪ್ಯೂಟರ್ಗಳ ಬಗ್ಗೆ ಮಾತನಾಡೋಣ. ಕಂಪ್ಯೂಟರ್ಗಳು ಸೂಪರ್ ಸ್ಮಾರ್ಟ್, ಅಂದರೆ ಅವುಗಳಿಗೆ ನಮ್ಮ ಮಾತು ಅರ್ಥವಾಗುವುದಿಲ್ಲ. ಓಹ್ ಹೌದಾ? ನಮಗೆ ನಮ್ಮ ಭಾಷೆ ಇದ್ದಂತೆ ಕಂಪ್ಯೂಟರ್ಗಳು ಪ್ರೋಗ್ರಾಮಿಂಗ್ ಭಾಷೆ ಎಂಬ ತಮ್ಮದೇ ಆದ ಭಾಷೆಗಳನ್ನು ಹೊಂದಿವೆ. ಪ್ರೋಗ್ರಾಮಿಂಗ್ ಭಾಷೆ ಎಂದರೇನು? ಕಂಪ್ಯೂಟರ್ಗಳೊಂದಿಗೆ ಮಾತನಾಡಲು ಅವುಗಳನ್ನು ರಹಸ್ಯ ಸಂಕೇತಗಳಾಗಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ನಾವು ರಹಸ್ಯ ಸಂಕೇತ ಭಾಷೆಯನ್ನು ಮಾತನಾಡುವ ಗೂಢಚಾರಗಳಾಗುತ್ತಿದ್ದೇವೆಯೇ? ಹೌದು, ನಾವು ಸ್ಪೈಸ್ ಆಗುತ್ತಿದ್ದೇವೆ. ಪ್ರಪಂಚದಾದ್ಯಂತ ಜನರು ಕಂಪ್ಯೂಟರ್ಗಳಿಗೆ ಏನು ಮಾಡಬೇಕೆಂದು ಹೇಳಲು ವಿವಿಧ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಬಳಸುತ್ತಾರೆ. ಸಿ, ಪೈಥಾನ್, ಜಾವಾಸ್ಕ್ರಿಪ್ಟ್ ಮತ್ತು ಜಾವಾ ಕೂಡ ಇದೆ. ಸಿ ಸಾಗರದಂತೆ, ಪೈಥಾನ್ ಹಾವಿನಂತೆ, ಜಾವಾ ಕಾಫಿಯಂತೆ ವಿಚಿತ್ರವಾದ ಹೆಸರುಗಳು. ಮುಂದೆ ಏನಾಗುತ್ತದೆ? ಗ್ರಹದ ಹೆಸರಿನ ಭಾಷೆ ಬರಬಹುದೇ? ಯಾರಿಗೆ ಗೊತ್ತು, ಬಹುಶಃ. ಹಾಂ, ಬಹಳಷ್ಟು ಇವೆ ಪ್ರೋಗ್ರಾಮಿಂಗ್ ಭಾಷೆಗಳು. ಈ ಭಾಷೆಗಳು ಕಂಪ್ಯೂಟರ್ಗಳಲ್ಲಿ ಆಟಗಳು ಮತ್ತು ಅಪ್ಲಿಕೇಶನ್ಗಳಂತಹ ವಿಷಯಗಳನ್ನು ಮಾಡಲು ನಮಗೆ ಸಹಾಯ ಮಾಡುತ್ತದೆ. ನಾವು ಕಂಪ್ಯೂಟರ್ಗಳಲ್ಲಿ ಕೋಡನ್ನು ಹೇಗೆ ಬರೆಯುತ್ತೇವೆ? ಕೋಡ್ ಬರೆಯುವುದು ಕಂಪ್ಯೂಟರ್ಗೆ ಹಂತ ಹಂತದ ಸೂಚನೆಗಳನ್ನು ನೀಡುವಂತಿದೆ. ಇದು ಯಾರಿಗಾದರೂ ಹೇಗೆ ನೃತ್ಯ ಮಾಡುವುದು ಅಥವಾ ಆಟ ಆಡುವುದು ಎಂದು ಹೇಳುವಂತಿದೆ. ನಾವು ಕಂಪ್ಯೂಟರ್ಸ್ಗೆ ಏನು ಮಾಡಬೇಕೆಂದು ಹೇಳುತ್ತೇವೆ.